ಮೊದಲನೇದಾಗಿ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವಿಶ್ವ ಪತ್ರಿಕಾ ದಿನಾಚರಣೆಗೆ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ, ಸಮಾಜ ಮತ್ತೆ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತಾವುಗಳಿಗೆ ಭಗವಂತ ಎಲ್ಲ ರೀತಿ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾರಣ ಹೇಳೋಣ. ಈಗಾಗಲೇ 4 ಜಿಲ್ಲೆ ಇವತ್ತಿಗೆ ಮುಕ್ತಾಯ ಆಗ್ತದೆ. ನಮ್ಮ ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪೇನ್ನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಎಲ್ಲೋದ್ರೂ ಕೂಡ ನಮ್ಮ ಜೊತೆಯಲ್ಲಿ ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಮಾತನ್ನ ತಿಳಿಸ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಸಾಗ್ತಾ ಇದೆ. ಮುಂದೆ ಮತ್ತೆ ಬೀದರು, ಯಾದಗಿರಿ ಈ ಭಾಗಕ್ಕೆಲ್ಲ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಪಕ್ಷ ಸಂಘಟನೆ ಬೇರೆ ಮಟ್ಟದಿಂದ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಎದುರು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಕಾರ್ಯಕರ್ತರು ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಇವತ್ತು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡ್ತಾ ಇದೆ. ನಾನು ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಯಾವುದೇ ಆಕಾಂಕ್ಷಿನೂ ಅಲ್ಲ, ನಾನು ಅಭಿಲಾಷೆನೂ ಇಟ್ಕೊಂಡಿಲ್ಲ. ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿತಾ ಹೋಗ್ತದೆ. ನನ್ನಲ್ಲಿರ್ತಕ್ಕಂಥದ್ದು ಒಂದೇ, ಜನತಾದಳ ಪಕ್ಷವನ್ನ ಬೇರೆ ಸಮೇತವಾಗಿ ಕಟ್ಟಬೇಕು, ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನ ಗುರುತಿಸ್ಬೇಕು. ಆ ಕೆಲಸನ ಮಾಡ್ತಾ ಇದ್ದೇನೆ. BR ಪಾಟೀಲ್ರು ಬಹಳ ಹಿರಿಯ ಶಾಸಕರು, ಅನುಭವಿಗಳು. ನಮ್ಮ ಪಕ್ಷದಲ್ಲೇ ಶಾಸಕರಾಗಿ ಪಕ್ಷದಲ್ಲಿ ಪ್ರತಿನಿಧಿಸಿರ್ತಕ್ಕಂಥವ್ರು BR ಪಾಟೀಲ್ರು. ಸಿದ್ದರಾಮಣ್ಣ ಅವರು ನಮ್ಮ ಪಕ್ಷವನ್ನು ತರದು ಹೋದಂಥ ಸಂದರ್ಭದಲ್ಲಿ BR ಪಾಟೀಲ್ರು ಕೂಡ ಅವ್ರ ಜೊತೆ ಹೋದಂಥದ್ದು ಇತಿಹಾಸ. ಅವ್ರನ್ನ ನಂಬಿ ಹೋದಂಥ BR ಪಾಟೀಲ್ರು ಬಹುಶಃ ಸಿದ್ದರಾಮಣ್ಣನ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಆಪ್ತ ಬಣ. ಅವರ ಶಾಸಕರೇ ಇವತ್ತು ಸರ್ಕಾರದ ಪರಿಸ್ಥಿತಿಗಳು ಯಾವ ರೀತಿ ಇದೆ, ಯಾವ ರೀತಿ ಜನಸಾಮಾನ್ಯರು ತಾಲೂಕಿನಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಶಾಸಕರಾಗಿ ಮಾಡಿದ್ದಾರೆ. ಆದರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ₹1 ಕೂಡ ಅವ್ರಿಗೆ ಅನುದಾನ ಕೊಡದಿರ ಜನಗಳಿಗೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಇವತ್ತು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂದೊಡ್ಡಿದ್ದಾರೆ ಅಂತಕ್ಕಂಥದ್ದು ಇತ್ತೀಚೆಗೆ ಚರ್ಚೆ ಮಾಡಿದ್ರು. ಆದರೆ ಇವತ್ತು ನಾನು ಈಗ ತಾನೇ ಸ್ಟೇಜ್ ಮೇಲೆ ನೋಡಿದೆ, ನಮ್ಮ ಹುಡುಗ ತೋರಿಸ್ತಾ ಇದ್ದ, ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ, ಸ್ವಂತ ಪಕ್ಷದವ್ರು ಹೇಳ್ತಾ ಇದ್ದಾರೆ ಲಾಟ್ರಿ ಮುಖ್ಯಮಂತ್ರಿ ಅಂತ. ಅದಕ್ಕೆ ಸಿದ್ದರಾಮಣ್ಣ ಅವರೇ ಉತ್ತರ ಕೊಡಬೇಕು. ಉಪಮುಖ್ಯಮಂತ್ರಿಗಳು ಪಟಾಲಂ ಇನ್ನೇನು ಹೇಳ್ತಾರೆ? ಎಷ್ಟು ಜನ ಅವರೇ ಪಟಾಲಂಗಳು? ಅದು ಗೊತ್ತಾಗಬೇಕಲ್ಲ. ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ. ಅವ್ರ ಇಷ್ಟ ಸರ್, ಅವ್ರ ಪಕ್ಷ ಅವ್ರಿಗೆ ಬಿಟ್ಟಿದ್ದು. ಅವ್ರ ಮುಖ್ಯಮಂತ್ರಿ ಆದರೂ ಬದಲಾವಣೆ ಮಾಡಲಿ ಅಥವಾ ಇನ್ನೊಂದಾದರೂ ಮಾಡಲಿ, ಆದರೆ ಈ ಸರ್ಕಾರ ಮುಂದೆ ನಾಳೆ ಚುನಾವಣೆ ಯಾವತ್ತಾದರೂ ಘೋಷಣೆ ಆಗಲಿ, ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥ ಕ್ಷಣ ಭಾಳ ದೂರ ಇಲ್ಲ ಅಂತಕ್ಕಂಥ ಅರಿವು ಕಾಂಗ್ರೆಸ್ನವ್ರಿಗೂ ಇದೆ. ನೋಡೋಣ, ಸಂತೋಷ. ನನ್ನ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ, ನಿಜ ಹೇಳ್ತೀನಿ ಕೇಳಿ. ನೀವು ಏನು ಬೇಕಾದ್ರೆ ಹೇಳ್ಬೋದಣ್ಣ, ನಾನು ನಿಜಕ್ಕೂ ಹೇಳ್ತೇನೆ, ನನ್ನ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ. ಚುನಾವಣೆ ಇನ್ನೂ ಭಾಳ ದೂರದ ಮಾತು. ನನಗೀಗ ಪಕ್ಷ ಸಂಘಟನೆ, ನನ್ನ ಗುರಿ ಮೆಂಬರ್ಶಿಪ್ ಡ್ರೈವ್ ಇಟ್ಕೊಂಡು ಹೊರಟಿದ್ದೇನೆ. ಅದರಲ್ಲಿ ಮೊದಲು ಏನಾದ್ರು ಸಾಧನೆ ಮಾಡಬೇಕು, ಪಕ್ಷ ತಯಾರು ಮಟ್ಟದಿಂದ ಕಟ್ಟಬೇಕು, ಕಟ್ತಾ ಇದ್ದೀನಿ. ನಾಗಮಂಗಲದಲ್ಲಿ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಸುಳ್ಳೆ ಮನೆ ದೇವರು, ಹಂಗಾಗಿ ಸುಳ್ಳಿಂದಲೇ ಅವ್ರು ಇದು ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಮನೆ ದೇವರು ಈಶ್ವರ, ಸುಳ್ಳು ಹೆಂಗಾಗ ಕಾಯ್ತದೆ? ನಮ್ಮ ಮನೆ ದೇವರು ಈಶ್ವರ ಕಣಪ್ಪ, ಜಗತ್ತಿಗೆ ಗೊತ್ತಿದೆ. ಚರ್ಚೆ ಮಾಡೋಣ ಬನ್ನಿ. ಓಕೆ, ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲಣ್ಣ, ಅದು ನೀವು ಮಾಧ್ಯಮ ಸ್ನೇಹಿತರು ಬುದ್ಧಿವಂತರಿದ್ದೀರಿ, ನೀವೆಲ್ಲ ಅಸೆಸ್ ಮಾಡಿರ್ತೀರಿ ಆಫ್ ದ ರೆಕಾರ್ಡು. ನನಗನ್ಸಿಲ್ಲಪ್ಪ. ಅಲ್ಲಿ ನಾಗಮಂಗಲ ತಾಲೂಕಿನ ಜನ ಆ ಥರ ಚರ್ಚೆ ಮಾಡ್ತಾ ಇದ್ದಾರೆ, ನನಗನ್ಸಿಲ್ಲ. ಜನ ಚರ್ಚೆ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.